ಮುಸ್ಲಿಮ್ಸು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ್ದು ತಗಡು ನನ್ನ ಮಗ ನೀನು? SMR ಆಗಿರ್ಬೋದು, DV ಆಗಿರ್ಬೋದು, ತೆಗೆದಲ್ಲಿ ಸೂಪ್ ಇದ್ರೆ ಹೋಗಿ ತೋರಿಸ್. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವ್ಲಾಗ್. ಸುಮಾರು ದಿನ ಆಯಿತು ಆ್ಯಕ್ಚುಲಿ ವ್ಲಾಗ್ ಎಲ್ಲ ಮಾಡಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟೀಲಿ ಒಂಥರ ಬೆಂಕಿ ಹಚ್ಬಿಟ್ಟಿದ್ದಾರೆ ಹೇಳಬೇಕಂದ್ರೆ. ಈ ಥರ ಸೈಕ್ ನಾನು ಯಾವತ್ತೂ ನೋಡೇ ಇಲ್ಲ ಆ್ಯಕ್ಚುಲಿ. ಗುರು ಅದು ವಿಡಿಯೋ ಏನು ಗುರು, ಅದು ಡೀಟೇಲಿಂಗು ಏನು ಎಕ್ಸ್ಪ್ಲನೇಷನ್ ಗುರು, ಯಪ್ಪ ಸೈಕ್ ಆದೆ ನಾನಂತೂ. ಟಾಪ್ ನಾಚ್ ಗುರು, ಎಲ್ಲ ಪಿನ್ ಟು ಪಿನ್ ಆ ಡೀಟೇಲಿಂಗಿಂದ ಹಿಡ್ದು ವಿಡಿಯೋ ನೋಡಿ ಸೈಕ್ ಆಗಿಬಿಟ್ಟೆ. ಜೀವನದಲ್ಲಿ ಮೊದಲನೇ ಸಲ ಆ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ನೋಡಿದ್ದೀನಿ. ಅರೌಂಡ್ 40 ಮಿನಿಟ್ಸ್ ಏನೋ ಇದೆ. ಸಮೀರ್ ಬ್ರೋ, ಹ್ಯಾಟ್ಸ್ ಆಫ್ ಟು ಯು ಬ್ರೋ. ಏನು ಗುರು ಅದು ಎಕ್ಸ್ಪ್ಲನೇಷನ್ನು. ಗಟ್ಸ್ ತೋ ಹೇ ಬಾಯ್, ಗಟ್ಸ್ ಬೇಕು ಗುರು ಇದನ್ನೆಲ್ಲ ಮಾಡೋದಕ್ಕೆ. ಬಾಲ್ಸ್ ಗಟ್ಟಿ ಇರಬೇಕು. ಯಾವ್ದು ಗುರು ಸೆನ್ಸಿಟಿವ್ ಕಂಟೆಂಟ್ ಆ ಥರ ತೋರಿಸಿದ್ದಾರೆ ಎಕ್ಸ್ಪ್ಲನೇಷನಲ್ಲಿ. 2012ರಲ್ಲಿ ನಡೆದಿರೋ ಘಟನೆ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಇವ್ರನ್ನ ಅಂತ 6 ಮಧ್ಯದಲ್ಲಿ ಕೇಸ್ ಮುಚ್ಚಾಕಿದ್ದಾರೆ. ಸೊ ಯಾವ ಥರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಸಮೀರ್ ಬ್ರೋ, ಕ್ರೇಜಿ ಗುರು. ಸತ್ಯನ ಹಂಗೆ ಬಿಚ್ಚಿಟ್ಟಿದ್ದಾರೆ ಏಕಾಏಕಿ ಒಂದೇ ಒಂದು ವಿಡಿಯೋದಲ್ಲಿ. ಇಡೀ ಚರಿತ್ರೆನೇ ಬಿಚ್ಚಿಟ್ಬಿಟ್ಟಿದ್ದಾರೆ. ಈ ಕೆಲವು ಚೂತಿಯ ನನ್ನ ಮಕ್ಳು ಇರ್ತಾರಲ್ಲ, ಸೊ ಮೇನು ಅವ್ರ ಕಾಮೆಂಟ್ ಸೆಕ್ಷನ್ ಯಾವ ಥರ ಅಂದರೆ, ಇವನು ಮುಸ್ಲಿಮ್ಸು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದಾನೆ, ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾನೆ, ಆ ಥರ ಎಲ್ಲ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋರು ಗುರು. ಮುಸ್ಲಿಮ್ಸು ಹಿಂದೂ ವಿರುದ್ಧ ಅದು ಮಾಡ್ತಿದ್ದಾನೆ ಇದು ಮಾಡ್ತಿದ್ದಾನೆ ಅಂತೆ. ಗುರು ಆ ವಿಡಿಯೋ ಒಂದು ಸಲ ನೋಡು ಗುರು ನೀನು. ಯಾವ್ದು ತಗಡು ನನ್ನ ಮಗ ನೀನು? ಏನು ಎಕ್ಸ್ಪ್ಲನೇಷನ್, ಹೇಗೆ ಸತ್ಯನ ಬಿಚ್ಚಿಟ್ಟಿದ್ದಾರೆ ಅಂದರೆ ಅವರು. ಅಷ್ಟೆಲ್ಲ ನೋಡು ನೀನು, ಇನ್ನೂ ಚೂತಿಯ ನನ್ನ ಮಗನ ಥರ ಅವನು ಮುಸ್ಲಿಮ್ಸು ಅದು ಮಾಡ್ತಿದ್ದಾನೆ ಇದು ಮಾಡ್ತಿದ್ದಾನೆ ಅಂತ ಕಮೆಂಟ್ ಆಗ್ತಿದೆ. ಇನ್ನೂ ಕೆಲವು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ನೋಡಿದ್ದೀನಿ ನಾನು. ನಿಮಗೆ ತೆಗೆದಲ್ಲಿ ಸೂಪ್ ಇದ್ದರೆ ಹೋಗಿ ತೋರಿಸ್ರಿ, ಏನು ಇದು ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನಿಸುತ್ತೆ ಅದನ್ನು ಶೇರ್ ಮಾಡಿರಿ, ಆ ಕಂಟೆಂಟ್ನ ಶೇರ್ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಚೂತಿಯನ ಥರ ಏನು ಬೇಕು ಅದನ್ನೇ ಮಾಡ್ಕೊಂಡು ಕೂತವ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೀನಿ ನಾನು. ಲೈಕ್ SMR ಆಗಿರ್ಬೋದು, DV ಆಗಿರ್ಬೋದು, ಇನ್ನೂ ಕೆಲವು ಕನ್ನಡ ಕ್ರಿಯೇಟರ್ಸ್ ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಜಸ್ಟು ಸಮೀರ್ ಬ್ರೋಗೆ ಸಪೋರ್ಟ್ ಮಾಡಿರಿ. ಅದು ಇನ್ನೂ ಕೆಲವೊಂದು ಟ್ರೋಲ್ ಪೇಜಸ್ನ ಅವರೇ ಮೆನ್ಷನ್ ಮಾಡಿದ್ರು. ಲೈಕ್ 35 ಲಕ್ಷ ಇಸ್ಕೊಂಡಿದ್ದಾನೆ, ಅದು ಮಾಡಿದ್ದಾನೆ ಇದು ಮಾಡಿದ್ದಾನೆ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಗುರು ನಿಮ್ಮ ಕೈಲಿ ಆದರೆ ಒಳ್ಳೇದು ಮಾಡಿರಿ, ಅದು ಬಿಟ್ಬಿಟ್ಟು ಸುಳ್ಳು ಸುದ್ದಿನೆಲ್ಲ ಯಾಕೆ ಹಬ್ಸ್ತೀರೋ ಅಂತ ಗೊತ್ತಿಲ್ಲ. ಒಬ್ಬ ಮನುಷ್ಯ ಏನೋ ಒಂದು ಸತ್ಯನ ಬಿಚ್ಚಿಟ್ಟು ಪಾಪ ಅವನದೇ 100 ಟೆನ್ಷನ್ ಇರುತ್ತೆ. ಸೊ ಅದ್ರ ಜೊತೆ ನೀವು ಜನಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಏನಾಗುತ್ತೋ ಏನೋ ಅವ್ರ ಪ್ರಾಣನೂ ಲೆಕ್ಕಿಸ್ತಾನೆ ಈ ವಿಡಿಯೋನ ಮಾಡಿ ಆ ಸತ್ಯನ ಹೊರಗಿಟ್ಟಿದ್ದಾರೆ. ಸೊ ಅಂಥದ್ರಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕು. ನಿಲ್ಲಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಬೇಕು. ಅದು ಬಿಟ್ಬಿಟ್ಟು ಸುಳ್ಳು ಜನಕ್ಕೆ ಸುದ್ದಿ ಎಬ್ಸೋದಲ್ಲ. ಲೈಕ್ ಅವ್ರು ಅರೆಸ್ಟ್ ಆದ್ರಂತೆ, 35 ಲಕ್ಷ ದುಡ್ಡು ಇಸ್ಕೊಂಡು ಇದು ಮಾಡಿದ್ರಂತೆ. ಏನು ಗುರು ಇದೆಲ್ಲ? ಅದು ನಾನಂತೂ ವಿಡಿಯೋ ನೋಡಿ ಸೈಕ್ ಆದೆ ಗುರು. ಕ್ರೇಜಿ ಹೇಳ್ತಿಲ್ವಾ, ಜೀವನದಲ್ಲಿ ಮೊದಲನೇ ಸಲ ಸ್ಕಿಪ್ ಮಾಡ್ತಾನೆ ಒಂದು ವಿಡಿಯೋನ ನೋಡಿದ್ದೀನಿ ಇಡೀ ಲೈಫ್ನಲ್ಲಿ. ಕ್ರೇಜಿ ಬ್ರೋ ಸಮೀರ್ ಬ್ರೋ ಆ್ಯಂಡ್ ಟೀಮ್ ಆ್ಯಂಡ್ ಯಾರ್ಯಾರೆಲ್ಲ ಅದ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ಹೋರಾಡ್ತಿರೋರ್ಗಾಗಲಿ ಎಲ್ಲರಿಗೂ ಬಿಗ್ ಹ್ಯಾಟ್ಸ್ ಆಫ್ ಟು ಯು ಗೈಸ್. ಸೊ ಜಸ್ಟಿಸ್ ಸಿಕ್ಕಿಲ್ಲ ಸೌಜನ್ಯಗೆ. ನೋಡೋಣ, ಈಗ ಆಲ್ರೆಡಿ ಆ ವಿಡಿಯೋ 1 ಕೋಟಿ ಮೇಲೆ ಕ್ರಾಸ್ ಆಗಿದೆ ಗುರು ಕನ್ನಡ ಕಮ್ಯುನಿಟಿಲಿ. ಮೇ ಬಿ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. 4-5 ದಿನಕ್ಕೆಲ್ಲ 1 ಕೋಟಿ ಜನದ ಮೇಲೆ ನೋಡಿದ್ದೀರಾ. ಇನ್ನೂ ಬೇಜಾನ್ ಜನ ಇದ್ದಾರೆ, ಇನ್ನೂ ಬೇಜಾನ್ ಜನಕ್ಕೆ ಶೇರ್ ಮಾಡಿರಿ ಆ ವಿಡಿಯೋ. ನೋಡಿರಿ ಗೈಸ್, ಸಮೀರ್ ಬ್ರೋ ಚಾನಲಲ್ಲಿದೆ. ಸೊ ಒಂದು ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂದ್ಬಿಟ್ಟು. ನಾನೇ ದಂಗಾಗೋದೆ ಗುರು. ಆ ಥರ ಸೆನ್ಸಿಟಿವ್ ಕಂಟೆಂಟ್ನ ಯಾವುದೇ ಹೆಸರಿಲ್ದಂಗೆ ಹೆಂಗೆ ಬಿಚ್ಚಿಟ್ಟಿದ್ದಾರೆ ಅಂದರೆ ಸತ್ಯನ. ಒಂದು ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿರೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಟಾಪ್ ನಾಚ್ ಗುರು. ಇಂಥದ್ದು ಕೊರತೆ ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದನ್ನು ನೋಡಿ ಇದು ಮಾಡಿದ್ದಾರೆ ಗುರು, ಎಲ್ಲ ಕಲೆಕ್ಟ್ ಮಾಡ್ಕೊಂಡು. ಏನು ಗುರು ಕನ್ನಡ ಕಮ್ಯುನಿಟಿಲಿ ಬೆಂಕಿ ಹಚ್ಬಿಟ್ಟಿದ್ದಾರೆ ಗುರು. ಏನು ಗುರು ಅದು ಜನ ರೀಚು ಇದಾಗಲಿ, ಆ ಜನಕ್ಕೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಸೆಕೆಂಡ್ರಿ. ಆ ಸೆನ್ಸಿಟಿವ್ ಕಂಟೆಂಟ್ನ ಬಿಚ್ಚಿಡೋಕ್ಕೂ ಸೂಪ್ ಬೇಕು ಗುರು. ಆದಷ್ಟು ವಿಡಿಯೋನ ಶೇರ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗಲಿ ಏನು ಎತ್ತ.
ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಲೈಕ್ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತು, ಈ ಥರ ಎಲ್ಲ ಸತ್ಯ ನನ್ನ ಮುಚ್ಚಿಟ್ಟು ಅವರು ಇದು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಸೊ ಸಮೀರ್ ಬ್ರೋ ಮುಖಾಂತರ ನನಗೆ ಗೊತ್ತಾಗಿದೆ, ನನ್ನಂಗೆ ಲಕ್ಷಾಂತರ ಜನಕ್ಕೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಬ್ರೋ. ಐ ಹೋಪ್ ಸೌಜನ್ಯ ತಂದೆ ತಾಯಿಗೆ ಜಸ್ಟಿಸ್ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆರಂಭಿಸಿದ್ದು ವಿತಿನ್ 2 hours ಒಳಗಡೆನೆ ಸೌಜನ್ಯ ಸಿಗ್ತಾಳೆ, ಆದ್ರೆ ಶವ ಆಗಿ. ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತು ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಓ ಬಿಡಪ್ಪ, ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ CBI ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ ನ CBI ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ.